ಸ್ಥಳೀಯ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕು ಮಾರ್ಚ್ 31, 2026ಕ್ಕೆ ಅಂತ್ಯಗೊಂಡ 2025-26ನೇ ಹಣಕಾಸು ವರ್ಷದಲ್ಲಿ ಒಟ್ಟು ರು 1,04,678.67 ಲಕ್ಷ ದಾಖಲೆಯ ವ್ಯವಹಾರ ನಡೆಸಿದ್ದು, ಒಟ್ಟು ರು 102.52 ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷರಾದ ಪ್ರಭುದೇವ ಕಲಬುರ್ಗಿ ತಿಳಿಸಿದರು. ಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿರುವ ಕರ್ನಾಟಕ ಕೋಆಪ್ ಸಭಾಭವನದಲ್ಲಿ ಶನಿವಾರ ಜರುಗಿದ ಬ್ಯಾಂಕಿನ 67ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವರದಿ ವರ್ಷದಲ್ಲಿ ಬ್ಯಾಂಕು ಸಾಧಿಸಿದ ಪ್ರಗತಿಯ ವಿವರಗಳು ಹೀಗಿವೆ. ಒಟ್ಟು ಆದಾಯ ರು 1,915.20 ಲಕ್ಷ, ಗಳಿಸಿದ ಒಟ್ಟು ಲಾಭ ರು 340.53 ಲಕ್ಷ, ಕರಡು ಸಾಲ ನಿಧಿ ರು 141.81 ಲಕ್ಷ, ಪಾವತಿಸಿದ ಆದಾಯ ತೆರಿಗೆ ರು 96.20 ಲಕ್ಷ, ನಿವ್ವಳ ಲಾಭ ರು 102.52 ಲಕ್ಷ. ಗ್ರಾಹಕರಿಗೆ ಡಿಜಿಟಲ್ ಕೊಡುಗೆ. ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ತಾಂತ್ರಿಕ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಜುಲೈ 1, 2026ರಿಂದಲೇ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಗ್ರಾಹಕರು ಬ್ಯಾಂಕಿನಲ್ಲಿ ನೋಂದಾಯಿಸಿಕೊಂಡಿರುವ ತಮ್ಮ ಮೊಬೈಲ್ ಸಂಖ್ಯೆಯ ವಾಟ್ಸ್ಆಪ್ ಮುಖಾಂತರವೇ ಖಾತೆಗಳ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು. ಮುಂಬರುವ ದಿನಗಳಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಸೇವೆಯನ್ನು ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಹೊಸ ಶಾಖೆಗಳನ್ನು ತೆರೆಯಲಾಗುವುದು ಎಂದು ಅಧ್ಯಕ್ಷರು ಪ್ರಕಟಿಸಿದರು. ಸಮರ್ಥವಾಗಿ ನೀಡುತ್ತಾ ನಮ್ಮ ಬ್ಯಾಂಕಿನ ನೌಕರರ ಸಾಮರ್ಥ್ಯ ಮತ್ತು ಹೊಸ ತಂತ್ರಾಂಶಗಳನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನು ನೀಡುತ್ತಿದ್ದೇವೆ. ಪ್ರಸಕ್ತ ಸಾಲಿನಲ್ಲಿ ನಮ್ಮ ಬ್ಯಾಂಕು ಒಟ್ಟು 1,915.20 ಲಕ್ಷ ಆದಾಯಗಳನ್ನು ಗಳಿಸಿದ್ದು, ಅದರಲ್ಲಿ 340.53 ಲಕ್ಷ ಲಾಭ ಸಂಪಾದಿಸಿ ರೂಪಾಯಿ 141 ಲಕ್ಷ ಕರಡು ಸಾಲ ನಿಧಿಗೆ ರೂಪಾಯಿ 96 ಲಕ್ಷ ಆದಾಯ ತೆರಿಗೆ ಪಾವತಿಸಿ ನಂತರ ಒಟ್ಟು ನಿವ್ವಳ ಲಾಭ 200 ರೂಪಾಯಿ ಗಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ಅನುತ್ಪಾದಕ ಆಸ್ತಿ ಎನ್ಪಿಎ ಪ್ರಮಾಣ ಒಟ್ಟು 3.19 ಇದ್ದು, ಸಾಲದ ರೀಫಂಡ್ ಸೌಲಭ್ಯವನ್ನು ಇಂದಿನಿಂದ ಜಾರಿಗೆ ಬರುವಂತೆ ನಮ್ಮ ಸಾಲದ 1 ವರ್ಷ ಅವಧಿಯು ಮುಗಿದ ನಂತರ ಅಗತ್ಯ ದಾಖಲೆ ಪತ್ರಗಳನ್ನು ನೀಡಿ ಕೇವಲ ಬಡ್ಡಿ ಮತ್ತು ಸರ್ವಿಸ್ ಚಾರ್ಜ್ ತುಂಬಿದಲ್ಲಿ ತಮ್ಮ ಸಾಲದ ಖಾತೆಯು ಈ ಮೊದಲಿನ ಖಾತೆಯ ಸಂಖ್ಯೆಯೊಂದಿಗೆ ಆಟೋ ರಿನ್ಯೂವಲ್ ಆಗುವುದು. ಆದರೆ ಪ್ರತಿ 3 ವರ್ಷಕ್ಕೊಮ್ಮೆ ಅಗತ್ಯ ದಾಖಲೆಗಳ ಪತ್ರಗಳನ್ನು ಇಂಜಿನಿಯರ್ ವ್ಯಾಲ್ಯೂಯೇಷನ್ ಹಾಗೂ ಲೀಗಲ್ ಒಪಿನಿಯನ್ ನೀಡುವುದು ಕಡ್ಡಾಯ. ವರದಿ ಹಾಗೂ ಬಜೆಟ್ ಮಂಡನೆ. ಸಭೆಯಲ್ಲಿ ನಿರ್ದೇಶಕ ರವಿ ಗೋಳಿ ಅವರು ಆಡಳಿತ ಮಂಡಳಿಯ ವಾರ್ಷಿಕ ವರದಿಯನ್ನ ಮಂಡಿಸಿದರು. ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ ಬಿದರ್ಕುಂದಿ ಅವರು 2026-27ನೇ ಸಾಲಿನ ಆಡಳಿತಾತ್ಮಕ ಬಜೆಟ್ ಅನುಮೋದನೆ, ಕಳೆದ ಸಾಲಿನ ಹೆಚ್ಚುವರಿ ವೆಚ್ಚಗಳ ಪರಿಶೀಲನೆ ಹಾಗೂ ಲಾಭಾಂಶ ಪ್ರಮಾಣದ ವಿಲೇವಾರಿಗೆ ಮಂಜೂರಾತಿ ಪಡೆದರು. ನಿರ್ದೇಶಕ ಚಂದ್ರಶೇಖರ ಸಜ್ಜನ ಮುಂಬರುವ ವರ್ಷಗಳ ಪ್ರಗತಿಯ ನೀಲನಕ್ಷೆಯನ್ನ ವಿವರಿಸಿದರು. ಪ್ರಸಕ್ತ ಸಾಲಿನಲ್ಲಿ ಆರಂಭವಾದ 7,305 ಸಾಮಾನ್ಯ ಸದಸ್ಯರು ಇದ್ದು, ವರದಿ ಸಾಲಿನಲ್ಲಿ ಯಾವುದೇ ಸದಸ್ಯರು ಸದಸ್ಯತ್ವ ಪಡೆದಿರುವುದಿಲ್ಲ. 64 ಸದಸ್ಯರು ಕಡಿಮೆಯಾಗಿದ್ದು, ವರ್ಷಾಂತಕ್ಕೆ 7,241 ಸದಸ್ಯರಿರುತ್ತಾರೆ. ಅದರಂತೆ ಸಹ ಸದಸ್ಯರು 1,927 ಇದ್ದು, ವರದಿ ಸಾಲಿನಲ್ಲಿ 72 ಜನ ಪ್ರವೇಶ ಪಡೆದು 34 ಜನ ಕಡಿಮೆಯಾಗಿದ್ದು, ವರ್ಷಾಂತಕ್ಕೆ 1,965 ಸಹ ಸದಸ್ಯರಿರುತ್ತಾರೆ. ಸಾಲ ಮತ್ತು ಮುಂಗಡಗಳ ಮೇಲೆ ನಾವು ನಿರೀಕ್ಷಣೆ ಮಾಡಿದ್ದು 25-26ರಲ್ಲಿ ಅಂದಾಜು ಆದಾಯ 12,82,62,000, ಆದರೆ 25-26ರಲ್ಲಿ ಬಂದ ಆದಾಯ 13,41,93,000. ಪ್ರಸಕ್ತ 26-27ನೇ ಸಾಲಿನ ಅಂದಾಜು ಆದಾಯವನ್ನು ನಾವು 15,20,98,000 ನಿರೀಕ್ಷೆ ಮಾಡಿದ್ದೇವೆ. ಅದೇ ರೀತಿ ಗುತ್ತವಣಿಗಳ ಮೇಲೆ ಬರ್ತಕ್ಕ ಬಡ್ಡಿ 25-26ರಲ್ಲಿ 6,56,44,000 ನಿರೀಕ್ಷೆ ಮಾಡಿದ್ದೆವು. ಆದರೆ 5,57,23,000 ಬಡ್ಡಿ ಗುತ್ತವಣಿಗಳ ಮೇಲೆ ಬಂದಿದೆ. 26-27ನೇ ಅಂದಾಜು ಆದಾಯವನ್ನು ನಾವು 5,71,64,000 ನಿರೀಕ್ಷೆ ಮಾಡಿದ್ದು, ಆದಾಯ 21,10,02,000 ನಿರೀಕ್ಷೆ ಮಾಡಿದ್ದೇವೆ. ಇನ್ನು
ಖರ್ಚಿನ ವಿಭಾಗ 25-26ರಲ್ಲಿ ಅಂದಾಜು ವೆಚ್ಚ ಠೇವುಗಳ ಮೇಲೆ ಕೊಡತಕ್ಕ ಬಡ್ಡಿಯನ್ನ ನಾವು 12,20,19,000 ನಾವು ನಿರೀಕ್ಷೆ ಮಾಡಿದ್ದೆವು. ಆದದ್ದು 25-26ರಲ್ಲಿ 12,57,95,000 ಠೇವುಗಳ ಮೇಲೆ ಬಡ್ಡಿ ಕೊಟ್ಟಿರುತ್ತೇವೆ. ಇನ್ನು 26-27ನೇ ಸಾಲಿನಲ್ಲಿ ಅಂದಾಜು ವೆಚ್ಚವನ್ನು 13,74,46,000 ರೂಪಾಯಿಗಳನ್ನು ನಾವು ಹಿಡಿದು 25-26ರಲ್ಲಿ ನಾವು ನಿವ್ವಳ ಲಾಭವನ್ನು 1,02,52,000 ರೂಪಾಯಿಗಳನ್ನು ಮಾಡಿದ್ದೇವೆ. 26-27ನೇ ಸಾಲಿಗಾಗಿ 1,04,10,000 ರೂಪಾಯಿಯನ್ನು ನಿವ್ವಳ ಲಾಭವನ್ನು ನಿರೀಕ್ಷಿಸಿದ್ದೇವೆ. ಹೀಗೆ ಒಟ್ಟಾರೆ 26 ಮತ್ತು 27ರ ಅಂದಾಜು ಆದಾಯ 21,10,02,000 ರೂಪಾಯಿನ ನಾವು ನಿರೀಕ್ಷೆ ಮಾಡಿದ್ದೇವೆ. ಬ್ಯಾಂಕಿಗೆ ಹೊಸ ತಂತ್ರಾಂಶಗಳನ್ನು ಅಳವಡಿಸಿಕೊಂಡು ನಮ್ಮ ಬ್ಯಾಂಕಿನ ಎಲ್ಲ ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನು ನೀಡಲು ಯೋಜನೆಗಳನ್ನು ರೂಪಿಸಿದೆ. ಇತ್ತೀಚೆಗೆ ರಿಸರ್ವ್ ಬ್ಯಾಂಕಿನವರು CK1C ಬಗ್ಗೆ ನಿರ್ದೇಶನ ನೀಡಿದ್ದು, ತಾವೆಲ್ಲ ಸದಸ್ಯರು ದಯವಿಟ್ಟು ತಮ್ಮ ಆಧಾರ ಹಾಗೂ ಪಾನ್ ಕಾರ್ಡ್ಗಳೊಂದಿಗೆ ಬ್ಯಾಂಕಿಗೆ ಬಂದು ಸಂಪೂರ್ಣ ವಿವರವನ್ನು ನೀಡಲು ವಿನಂತಿ. ಕಾರ್ಯಚಟುವಟಿಕೆಗಳು ಇವಾಗ 1. ಗ್ರಾಹಕರಿಗೆ ಡಿಜಿಟಲ್ ಪೇಮೆಂಟ್ ಸೌಲಭ್ಯ ನೀಡಲು ಕ್ರಮ ಕೈಗೊಳ್ಳುವುದು. 2. ಅಭಿವೃದ್ಧಿ ಹೊಂದುತ್ತಿರುವ ಸಂಭವ ಸ್ಥಳಗಳನ್ನು ಶಾಖೆಗಳನ್ನು ತೆರೆಯುವುದು. ವರದಿ ವರ್ಷದಲ್ಲಿ ನಿಧನರಾದ ಬ್ಯಾಂಕಿನ ಗೌರವಾನ್ವಿತ ಹಿರಿಯ ಸದಸ್ಯರು ಹಾಗೂ ಗ್ರಾಹಕರಿಗೆ ಸಭೆಯಲ್ಲಿ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ SSLC ಹಾಗೂ PUC ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಇದೇ ವೇಳೆ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಅಧ್ಯಕ್ಷ ಪ್ರಭುರಾಜ ಕಲಬುರಗಿ ಉತ್ತರಿಸಿದರು. ಇದ್ರಾಗ ಸಿಬ್ಬಂದಿ ಹಿತನಿಧಿ, ಸಿಬ್ಬಂದಿ ಕಲ್ಯಾಣ ನಿಧಿ ಅಂದ್ರೆ ಏನು? ಅಂತೇಳಿ ಪ್ರಪ್ರಥಮವಾಗಿ 1984-85ರಲ್ಲಿ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಯಾವುದೇ ಒಬ್ಬ ಸಿಬ್ಬಂದಿ ತನ್ನ ಕರ್ತವ್ಯದ ವೇಳೆಯಲ್ಲಿ ಮೈತರಾದಾಗ ಅವರಿಗೆ ಕನಿಷ್ಠ 25,000 ರೂಪಾಯಿಗಳನ್ನು ಕೊಡಬೇಕಂತ ನಿರ್ಧಾರ ಮಾಡಿದರು. ಅದೇ ರೀತಿಯಾಗಿ ಪ್ರತಿ ವರ್ಷ ನಾವು ಈ ಒಂದು ಲಾಭ ವಿಭಾಗಣೆ ಸಂದರ್ಭದಲ್ಲಿ ಇದಕ್ಕೆ ನಾವು ತೆಗೆದುರಿಸ್ತಾ ಬರ್ತಾ ಇದ್ದೇವೆ. ಜೊತೆಗೆ ಕೇವಲ ಮೈತರಾದವರಿಗೆ ಅಷ್ಟೇ ಕೊಡೋದು ಹೇಗೆ ಅಂತೇಳಿ ಮತ್ತೆ ಕೆಲವು 98-2000ರಲ್ಲಿ ಏನು ತಿದ್ದುಪಡಿ ಮಾಡಿದ ಅಂದರೆ, ಒಬ್ಬ ಸಿಬ್ಬಂದಿ 60 ವರ್ಷ ಆಗಲಿ ಅಥವಾ 58 ವರ್ಷ ನಿವೃತ್ತಿ ಆದ ತಕ್ಷಣ ಕನಿಷ್ಠ 50,000 ರೂಪಾಯಿ ಖರ್ಚು ಮಾಡಿ ಅವರಿಗೆ ಗೌರವಯುತವಾಗಿ ಅಲ್ಲೇ ಕಮಿಟಿ ಯಾರು ಅನಿವಾರ್ಯ ಅಂತೇಳಿ ನೌಕರಿ ತಗೊಂಡಾಗ ಆದ್ರೆ ಈಗ ನನ್ನ ಹಿತಾಸಕ್ತಿ ಬೇಕು, ನನ್ನ ಮಂದಿ ಬೇಕು, ನನ್ನ ಮಂದಿ ಮಕ್ಕಳು ಬೇಕಂತ ತುಂಬ ಒಂದು ವಿಚಾರ ಅದ. ಅದಕ್ಕೆ ನೀವು ಯಾರು ಇದ್ರು ನಮಗೊಂದು ಅವಕಾಶ ಕೊಡ್ರಿ. ನಾವು ಯಾಕಂದ್ರೆ ಭಾಳ ಮಂದಿ ಮಾಡಬೇಕಂತ ಬಂದಾಗ 6 ಕೋಟಿ ರೂಪಾಯಿ ಸ್ವಂತ ಬಂಡವಾಳ ಐತಿ. ಇವತ್ತು 32 ಕೋಟಿ ರೂಪಾಯಿ ಸ್ವಂತ ಬಂಡವಾಳ ಐತಿ. ನಾವು ನಮ್ಮ ಊರಿನ ಎಲ್ಲ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಮ್ಮ ಸ್ವಂತ ನಿಧಿಗಳನ್ನು ಹೆಚ್ಚು ಮಾಡಿ ಈಗ ನಾವು 9% ಗೋಲ್ಡ್ ಲೋನ್ ಕೊಟ್ಟಿವಿ ಮೆಟ್ಯೂರ್. ಈಗ 10% ಮಾಡಿ ನ್ಯಾಷನಲೈಸ್ ಬ್ಯಾಂಕ್ನವ್ರು ಕೊಡೋಕ್ಕಾಗಿಲ್ಲ. ಮತ್ತು ನಾವು FD 9 FD ಇತ್ತಲ್ರಿ ಮಾಡಿ ಎಕ್ಸಾಮ್ ಪಾಸಾಗಿ ಬಂದಂಥರಲ್ಲಿ ಆಯ್ಕೆ ಮಾಡಿವಿ. ನೀವು ಕೇಳೋದು ಸತ್ಯ ಐತಿ. ಇವತ್ತು ನಿರುದ್ಯೋಗ ಸಮಸ್ಯೆಗಳಿರೋದ್ರಿಂದ ನಾವು ಗ್ರಾಂಟ್ ಯೂಸ್ ಮಾಡಿದ್ರೆ ಭಾಳ ಜನರಿಗೆ ಅನುಕೂಲ ಆಗ್ತೈತಿ. ಅದಕ್ಕೆ ಅವನಿಗೆ ನಿಮ್ಮನ್ನ ಅದರಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಅದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ವಸೂಲು ಮಾಡಕ್ ಕೊಡ್ತೀನಿ. ನೀವ್ಯಾರೇ ಸಾಲ ಕೊಡಿಸಿ ಎಲ್ಲ ವಸೂಲು ಮಾಡಿ ತುಂಬಿಸ್ಬೇಕು. ಆಮೇಲೆ ಸಂಗಮೇಶ್ವರ ಬ್ಯಾಂಕ್ ಸೊಸೈಟಿ ಅದು ಅಂಥವ್ರು ನಮ್ಮ ಬ್ಯಾಂಕ್ಗಿಂತ ಹೆಚ್ಚು ಲಾಭ ಗಳಿಸ್ತಾರೆ. ಇವತ್ತಿಗೆ ನಿಮ್ಮ ಇಷ್ಟು ವರ್ಷ ಬ್ಯಾಂಕ್ 60 ವರ್ಷ ಬ್ಯಾಂಕ್ ಅಂತೀರಿ, ಅದನ್ನು ನೀವು ಅವ್ರಿಗಿಂತ ಕಡಿಮೆ ಲಾಭ ಕೊಡಿಸಿರಿ. ಏನು ಉದ್ದೇಶದ? ಆಮೇಲೆ ಐಟ್ A ಕ್ಲಾಸ್ ಮಾಡಿದ್ರೆ ರಿಸರ್ವ್ ಬ್ಯಾಂಕ್ ರೂಲ್ಸ್ಗಳು ಬೇರೆ ಹೊಡೆ ಆಗ್ತಾವೆ. ಅದ್ರ ಸಮ ಐಟ್ ಕ್ಲಾಸ್ ಏನ್ ಮಾಡಿದ್ರೆ ರೂಲ್ಸ್ಗಳು ಭಾಳ ಬರ್ತಾವೆ ತಿಳಿಸಿದ್ದ ಇವ್ರು ಕಡಿಮೆ ಲಾಭ ತೋರಿಸಿ ಐಟ್ B ಕ್ಲಾಸ್ ಇರಕ್ಕೆ ಪ್ರಯತ್ನ ಮಾಡ್ತಾರೆ. ನಾವೇನು ಬ್ಯಾಂಕಿನಿಂದ ಸಹ ನಾವು ಹೊಡೆಯಾಯ್ತು. ನಾನು ನನ್ನ ಮನೆ ಬ್ಯಾಂಕ್ ಅಲ್ಲ, ನೀವೆಲ್ಲ ಬೌಂಡ್ರು ಡೈರೆಕ್ಟರ್ಸ್ ಅದ್ರಿ, ನಿಮ್ಮೆಲ್ಲ ಹಿರಿಯರು ಬ್ಯಾಂಕ್ ಕಟ್ಟ್ಯಾರ. ಸಾಲಕ್ಕೆ ಬಂದ್ರೆ ಎಲ್ಲಾ ಸದಸ್ಯರಿಗೆ ಒಬ್ಬರಿಬ್ಬರಿಗೆ ಅವ್ರ ಪರಿಚಯದವರಿಗೆ ಹೇಳಿ ಇಷ್ಟು ಅಮೌಂಟು ಜಾತಿ ಗೀತಿ ಇಲ್ಲಿ ಏನೂ ಇರೋದಿಲ್ಲ. ಯಾರು ರೆಕಮೆಂಡ್ ಮಾಡಿರ್ತಾರ ಅವ್ರ ಹೆಸರು ನಾವು ಅದಕ್ಕೆ ಅರ್ಜಿ ಮೇಲೆ ಬರ್ದಿರ್ತೀವಿ. ಮಾರ್ಚ್ 8 ಯಾರು ವಸೂಲಿ ತುಂಬುದಿಲ್ಲ ಆ ಸದಸ್ಯರು
ವಸೂಲಿ ಮಾಡಿ ತುಂಬುವಂತ ಸಿಸ್ಟಮ್ ಈ 15 ವರ್ಷದಿಂದ ನಡ್ಕೋತ ಬಂದೈತಿ. ಅದನ್ನ ಯಂಗನಗೌಡರಿಗೂ ಗೊತ್ತೈತಿ ಆ ವಿಷಯ. ಆದ್ರೆ ಈ ವರ್ಷ ಏನೈತಿ ಅವ್ರು ಯಂಗನಗೌಡರು ಹೊರಗೆ ಹೋಗ್ಯಾರ. ಹೊರಗೆ ಹೋಗಿಂದ NPA ಹೆಚ್ಚು ಯಾಕಾಗ್ಯದ ಕೇಳಿದ್ದಕ್ಕೆ ಈ ವಿಷಯ ಬಂದೈತಿ. ಅವರೇ ಕೊಟ್ಟಿದ್ದ 5-6 ಸಾಲಗಳು 4 ವರ್ಷ ಆಯ್ತು ಹಂಗ ನಿಂತಾವು. ಇದ್ರೊಳಗೆ ಜಾತಿಗೆ ಸಾಲ ನೋಡಿ ಕೊಡೋದಿಲ್ಲ, ಎಲ್ಲಾ ಜಾತಿಗಳಿಗೂ ಸಾಲ ಕೊಡ್ತೀವಿ. ಕಂಠಿ ಚೆನ್ನಪ್ಪನವರು ಒಂದು ಸದಸ್ಯತ್ವ ಹೇಳಿದರು. ಈ ಕಂಠಿ ಚೆನ್ನಪ್ಪನವರ ಬಂದು ಮನೆ ತಂದವರು ಅಪ್ಲಿಕೇಶನ್ ಕೊಟ್ಟಿಲ್ಲ, ಮತ್ತೊಬ್ರು ಹೇಳುವ ಅವಶ್ಯಕತೆ ಇಲ್ಲ. ಇದು 2 ವಿಷಯ ನನಗೆ ಗೊತ್ತಿದ್ದು ವಿಷಯ ಹೇಳಿ. ಅರ್ಜಿ ಕೊಟ್ಟ ಕಮಿಟಿ ಐತೆ, ಅದು ಕಮಿಟಿ ಐತೆ, ಕಮಿಟಿ ಜೊತೆ ಚರ್ಚೆ ಮಾಡಿ. ಇಪ್ಪತ್ತೈದು ಶೇರ್ಗಳನ್ನು ಕೊಡಬೇಕಂದ್ರು ನಾನಂದ್ರೆ 25 ಶೇರ್ ತಗೋರಿದ್ದು. ನಾನು ನನ್ನ 25 ಶೇರನ್ನು ಮ್ಯಾನೇಜರ್ ಟೇಬಲ್ ಮ್ಯಾಗ ಇಟ್ಟು ಹೋಗ್ಬಿಟ್ಟೆ. ಅಂದ್ರೆ ನಾನು ನನ್ನ ಸ್ವಂತ ಯಾವ ಶೇರ್ ಮಾಡ್ಕೊಂಡಿಲ್ಲ. ಅವ್ರಲ್ಲಿ ಸತ್ಯ ಇಲ್ಲ. ಮುತ್ತಣ್ಣ ನೀನು ಇದ್ದಿ ಸತ್ಯ ಅಂದ್ರೆ ನಾನು 25 ಶೇರ್ ಟೇಬಲ್ ಮ್ಯಾಗ ಇಟ್ಟೋದೆ. ಅಲ್ಲಲ್ಲ ಒಂದ್ ನಿಮಿಷ, 25 ಶೇರ್ ಮಾಡಿದ್ರು. ಹೋಲ್ ಪ್ರೇಟಾಗ ಮತ್ತೆ ಇವರೆಲ್ಲ ಡೈರೆಕ್ಟರ್ ಅಂದ್ರು ಮತ್ತೆ 25 ಶೇರ್. ಇಷ್ಟು ಶೇರ್ಗಳನ್ನು ಮಾಡಲಾಗಿದೆ. ಯಾರ್ಯಾರು ಮಾಡ್ಕೊಂಡಾರ, ಯಾಕೆ ಮಾಡ್ಯಾರ ಅನ್ನೋದು ನಾವು ಕೇಳೋದಿಲ್ಲ. ಅವ್ರಿಗೆ 25 ಮಾಡ್ಬಿಟ್ಟಿವ್, 25 ಅವ್ರಿಗೆ ಬೇಕಂತವ್ರು ಮಾಡ್ಕೊಂಡಾರ. ಅದಕ್ಕೆ ಮುಂದಿನ ಅವ್ರವ್ರು ಏನೈತಂದ್ರ ಶೇರು ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಶೇರ್ ಬಂಡವಾಳ ಹೆಚ್ಚಾಗ್ತೈತಿ, ಬ್ಯಾಂಕಿಂಗ್ ಫೈದೆ ಆಗ್ತದೆ ಅಂತ ಒಳ್ಳೆ ಸಲಹೆ ಐತಿ. ಮುಂದಿನ ದಿನದಾಗ ಆದಷ್ಟು ಹೆಚ್ಚಿನ ಶೇರ್ಗಳನ್ನು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ವೇದಿಕೆಯಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಶ್ರೀಕಾಂತ್ ಚಲವಾದಿ, ನಿರ್ದೇಶಕರುಗಳಾದ ಸಂಗನಗೌಡ ಆ ಬಿರಾದಾರ, ಸತೀಶಕುಮಾರ ಓಸ್ವಾಲ್, ರಾಜಶೇಖರ ಕರಡ್ಡಿ, ನಿಂಗಪ್ಪ ಚಟ್ಟೇರ, ಅಜಿತಾ ನಾಗಠಾಣ, ಚನ್ನಪ್ಪಗೌಡ ಲಾ ಬಿರಾದಾರ, ಗುರಲಿಂಗಪ್ಪಗೌಡ ಭಿ ಪಾಟೀಲ, ಶ್ರೀಮತಿ ವಿಜಯಲಕ್ಷ್ಮಿ ಎಂ ಬೂದಿಹಾಳಮಠ, ಶ್ರೀಮತಿ ರಕ್ಷಿತಾ ಎಸ್ ಬಿದರಕುಂದಿ, ಶ್ರೀಶೈಲ ಪೂಜಾರಿ ಹಾಗೂ ವೃತ್ತಿಪರ ನಿರ್ದೇಶಕ ನಾಗಭೂಷಣ ನಾವದಗಿ ಉಪಸ್ಥಿತರಿದ್ದರು. ನಿರ್ದೇಶಕ ನಾಗಭೂಷಣ ನಾವದಗಿ ಸ್ವಾಗತಿಸಿದರು. ವ್ಯವಸ್ಥಾಪಕರುಗಳಾದ ಶ್ರೀಮತಿ ಸುಮಾ ನಾಡಗೌಡ ಹಾಗೂ ಎಂಕೆ ರಾಯಗೂಂಡ ಕಾರ್ಯಕ್ರಮ ನಿರೂಪಿಸಿದರು. ನಿರ್ದೇಶಕ ಗುರುಲಿಂಗಪ್ಪಗೌಡ ಪಾಟೀಲ ವಂದಿಸಿದರು. ಸಭೆಯಲ್ಲಿ ಪ್ರಮುಖರಾದ ಗುಲಾಬಚಂದ್ ಓಸ್ವಾಲ್, ಎಂಬಿ ನಾವದಗಿ, ಬಸವರಾಜ ಮೋಟಗಿ, ಬಿಎಂ ಹಿರೇಮಠ, ರಮೇಶ ಓಸ್ವಾಲ್, ಪ್ರಭುಗೌಡ ದೇಸಾಯಿ, ಸುರೇಶ ಪಾಟೀಲ, ಬಸನಗೌಡ ಪಾಟೀಲ, ರಾಜೇಂದ್ರ ಭೋಸ್ಲೆ, ಸುಭಾಷ್ ಬಿದರಕುಂದಿ, ಮೋಹನ್ ಓಸ್ವಾಲ್ ಸೇರಿದಂತೆ ಬ್ಯಾಂಕಿನ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.